welcome back to my YouTube channel. ಅಂತ ಆಲ್ರೆಡಿ ಎಲ್ಲರೂ ತಮಿಳಲ್ಲಿ ನೋಡಿರ್ತೀರಾ. ತುಂಬಾನೇ ದಿನನೇ ಆಗೋಗಿತ್ತು ನಾನು ವ್ಲಾಗ್ ಮಾಡಿ. ಚಿಕ್ಕಮಂಗ್ಳೂರ್ಗೆ ಹೋಗಿದ್ದಾಗ ವ್ಲಾಗ್ ಮಾಡಿದ್ದೆ, ಅದನ್ನೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ. ಆದರೆ ಅದು ಹೇಗೋ ಡಿಲೀಟ್ ಆಗೋಯ್ತು. ಅವಾಗಿಂದ ವ್ಲಾಗ್ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ದೀಪಾವಳಿ ಹಬ್ಬಕ್ಕೆ. ಸೊ ಅದಕ್ಕೆ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮೈಸೂರಿಗೆ ಹೋಗಬೇಕು. ಮೈಸೂರಿಗೆ ಯಾಕೆ ಅಂದರೆ ಲೈಟಿಂಗ್ಸ್ ನೋಡೋಕೆ ಹೋಗಬೇಕು ಅಂದ್ಕೊಂಡಿದ್ದು, ಆದರೆ ಆಗಲೇ ಇಲ್ಲ. ಅದಕ್ಕೆ ಇವಾಗ ಲೈಟಿಂಗ್ಸ್ ಇರುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ನೋಡೋಣ, ಇದ್ದರೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಮೈಸೂರಿಗೆ ಅಪ್ಪ ಅಮ್ಮನ ಬರೋಕ್ಕೆ ಹೇಳಿದ್ದೀವಿ. ಅವರು ಬಂದಮೇಲೆ ನೋಡ್ಕೊಂಡು ಬರೋಣ ಅಂತ. ಇದ್ದರೆ ಲೈಟಿಂಗ್ಸು ನೋಡೋಣ, ಇಲ್ಲ ಅಂದರೆ ಮಾಮೂಲಿ ಹಂಗೆ ಬರೋದು ಅಷ್ಟೇ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡೋಣ ಬನ್ನಿ. 2000 years later. ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಬಂದ್ವಿ ಅನಿಸುತ್ತೆ. ದಾರಿಲಿ ನನಗೆ ಗೋಬಿ ನೋಡಿದೆ, ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೆ ಅವ್ರನ್ನ ಕಳಿಸಿದ್ದೀನಿ. ಅದಕ್ಕೆ ಒಬ್ಬಳೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಇವರಿನ್ನೂ ಬಂದೇ ಇಲ್ಲ, ನಾನು ಒಬ್ಬಳೇ ಕೂತಿದ್ದೀನಿ. ಸೊ ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಅಪ್ಪ ಅಮ್ಮನ್ನ ಮೀಟ್ ಮಾಡಬೇಕು. ಫೈನಲಿ ಮೈಸೂರು ರೀಚ್ ಆದ್ವಿ. hours later. ಇವಾಗ ನಾವು ಮೈಸೂರಿಗೆ ಯಾವುದೋ ಹುಡುಗಿ ಇವನೇನ್ ಮಾಡ್ತಾ ಇದ್ದಾನೆ? ಓಯ್ ಅಂತ ಅಂದ್ಬಿಟ್ಟು ಅವಳನ್ನ ಕರೆದಿದ್ದು, ಆದರೆ ನನ್ನ ಕರೆದಿ ಅಂತ ಸುಳ್ಳು ಬೇರೆ ಹೇಳ್ತಾರೆ. ಆಮೇಲೆ ಕೈ ಇಟ್ಕೊಳ್ಳಿ ಅಂತಂದ್ರೆ ಅಣ್ಣ ತಂಗಿ ಅಂತ ಬೇರೆ ಹೇಳೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಬಾ, ನಮ್ಮಪ್ಪ ಬರಲಿ, ಇರ್ರಿ, ನಿಮಗೆ ಮಾಡಿಸ್ತೀನಿ. ಹುಡುಗಿರ್ನೆಲ್ಲ ನೋಡ್ತೀರಾ, ಐಸ್ ಕ್ರೀಮ್ ಕೊಡಿಸಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಫೋನ್ ನೋಡ್ಕೊಂಡು ಕುತ್ಕೋತಾರೆ, ವಾಕ್ ಆದಂಗೆ ಆಗುತ್ತೆ ಅಂತ ಅಲ್ವ ರೀ? ನೀನೇ ಮಾಡ್ಬಿಡತ್ಲಲ್ಲ ಅದನ್ನ. ಐಸ್ ಕ್ರೀಮ್ ಯಾವುದು ಇನ್ನು ಎಷ್ಟೊತ್ತೇ ಬರಲೇ ಇಲ್ಲ. ಇನ್ನು ಎಷ್ಟೊತ್ತು? ಪಕ್ಕ ನೆಕ್ಸ್ಟ್ ಬಸ್ಸಲ್ಲಿ ಬರ್ತಾ ಇರ್ತಾರೆ. ಎರಡು ಬಸ್ಸಲ್ಲಿ ಇರಲಿಲ್ಲ. 2 ಅವರಿಂದ ಇದನ್ನೇ ಹೇಳಿ ನನಗೂ ಕಾಯ್ದು ಸಾಕಾಗೋಯ್ತು. ನೆಕ್ಸ್ಟ್ ಬಸ್ಸಲ್ಲಿ ಪಕ್ಕ ಇರ್ತಾರೆ, ನೋಡ್ಕೊ. ಏನು ಬರ್ತಾರೋ ಏನೋ. ನೆಕ್ಸ್ಟ್ ಬಸ್ಸಲ್ಲಿ ಇಳ್ದೇ ಹೇಳಿದ್ರೆ ಇಲ್ಲ, ನೋಡ್ತಾ ಇಲ್ಲ ನಾನು ಅಷ್ಟೇ. ನಡ್ಕೊಂಡು ಬರ್ತಾವ್ರಂತ. ನಡ್ಕೊಂಡ್ ಬಂದ್ರೆ ಬೆಳಗ್ಗೆ ಆಗೋದು. ಅವ್ರು ಬರ್ಸಲ್ಲಿ ಐಸ್ ಕ್ರೀಮ್ ಕಾಯಬೇಕು. ನುಂಗು ಬಂದ್ರೆ ಕ್ಯಾಕ್ರಸ್ ಮಕ್ಕಳಿತಾರಲ್ಲ, ಐಸ್ ಕ್ರೀಮ್ ಯಾಕೆ ತಿಂತಾ ಇದೀಯಾ ಅಂತ ನುಂಗು. ನೀವು ಕೊಡ್ತಿದ್ದಂತೀವಿ. ನಾನು ಕೊಡ್ತಿಲ್ಲ, ಕಾಸಿಟ್ಟಿದೆ, ಇಲ್ಲಿ ಕದ್ದು ತಗೊಂಡ್ ಬಂದು ತಿಂತಾವಳೆ ಅಂತೀನಿ. ಲಾಕ್ ಮಾಡಿದ್ವಾ? ನೀನ್ ಕದ್ದೆ ತಗೊಂಡ್ ತಿಂತಾ ಇರೋದು. ಸುಳ್ಳು. ಬಸ್ಸು ಬಸ್ಸಲ್ಲ, ಅಲ್ಲಿ 4 ಬಸ್ ಬಂದು ಈಗ 1 ಬಸ್ಸು ಬರ್ತಾಯಿಲ್ಲ. ನೋಡ, ಕರ್ಕೊಂಬಾವು. ಪಕ್ಕ ಇರ್ತಾರೆ, ನೋಡ್ಕೊ. ಏನ್ ಬರ್ತಾವ್ರೋ ಏನೋ. ದೂರ ಐತೆ ಆ ಬಸ್ಸು. ಆ ಬಸ್ಸಲ್ಲಿ ಇಳಿತಾರ? ಏನ್ ಇಳಿತಾರೋ ಏನ್ ಬಿಡ್ತಾರೋ ನಿನ್ಗೆ ಗೊತ್ತದು. ಯಾರು ಅವ್ರು ಬಂದಿರೋ ತಾನೇ ಕಾಣಕ್ಕೆ. ಇವಾಗ ಬಂದ್ 2 ಕಿಲೋಮೀಟರ್ ಇಷ್ಟೊತ್ತು ಬರ್ತಾರಾ? ಬರ್ತಾರೀಗ. ಲೈಟಿಂಗ್ಸ್ ನೋಡೋಣ ಅಂತ ಬಂದಿ ನೀನು. ಯಾವ ಲೈಟಿಂಗ್ಸೇ ಇಲ್ಲ, ಎಲ್ಲ ಆಫ್ ಮಾಡ್ಬಿಟ್ಟವ್ರೆ. ಯಾಕೆ ಲೈಟಿಂಗ್ಸ್ ಇಲ್ಲ? ನೀನು ಎಕ್ಸಿಬಿಷನ್ ಹತ್ರ ಇರುತ್ತೆ. ಅದೇ ವೆಹಿಕಲ್ಗಳು ಹೆಡ್ಲೈಟ್ಸ್ ಅವೇ ಅಷ್ಟೇ, ಇನ್ನೇನು ಇಲ್ಲ. ಸರ್, ಒಳ್ಳೆ ಪಾಯಿಂಟ್, ಬ್ಯೂಟಿಫುಲ್ ಪಾಯಿಂಟ್. ರೋಡ್ ಸೈಡ್ ಎಲ್ಲ ಬೀದಿ ದೀಪಗಳು ಹಾಕೋರಲ್ಲ, ಅವಿದಾವೆ. ನೋಡ್ದಾ ನಾನು ಹೇಳಿಲ್ವಾ? ಪಾರ್ಕಿಂಗ್ ಲೈಟ್ ಹಾಕೈತೇನು? ಪಾರ್ಕಿಂಗ್ ಲೈಟ್ ಹಾಕೈತೇನು?
ಕಟ್ ಮಾಡ್ಬಿಟ್ಟೆ. ನೋಡ್ದ ನಾನು ಹೇಳಿಲ್ಲ ಬಸ್ಸಲ್ಲಿ ಇರ್ತಾರೆ ಅಂತ. ಏನಿರ್ತಾರೋ ಬಂದವರ ಇನ್ನು ನಿಜನೋ ಅಥವಾ ಇಲ್ವಾಲ್ದಲ್ಲಿ ಇದ್ಕೊಂಡು ಇಲ್ಲೇ ಬಸ್ ಇಳ್ದೋ ಅಂತ ಅವರು ಮಾಡ್ಸ್ಕೊಂಡಿರೋ ಇಲ್ಲ ಬಂದ್ರು ಕತೆ ಕಾಣಿಸ್ತಾವ್ರ. ಕಾಣಿಸ್ತಾ ಇಲ್ಲ. ಮತ್ ಬಂದಿಲ್ಲ ಸುಳ್ಳು. ಅವ್ರು ಆ ಕಡೆ ಇದೀರಾ ಅಂತ ಕೇಳಿಲ್ವಾ? ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಕೇಳಿಸ್ತಾ ಇತ್ತು ಇಲ್ವೋ ವಿಡಿಯೋದಲ್ಲಿ ಗೊತ್ತಿಲ್ಲ. ಕ್ಯಾಮ್ರಾ ಅಂತ ಮೈಕ್ ತಗೋಬೇಕು. ತಗೊಳ್ತಾನೆ ಇಲ್ವಲ್ಲ ನೀವು? ಅವ್ರು ಆ ಬಸ್ಸಲ್ಲಿ ಬಂದಿದ್ದಲ್ಲ, ನೆಕ್ಸ್ಟ್ ಬಸ್ ಈಗ ಬಂತು. ಇದ್ರಲ್ಲಿ ಇಳ್ಕತ್ತವ್ರೆ. ಅವ್ರು ಮೊದಲೇ ಫೋನ್ ಮಾಡಿಬಿಟ್ಟಿರೋದು. ಇದು ಆಕ್ಚುಲಿ ಚೆನ್ನಾಗಿರೋ. ನಾನು ಆ ಬಸ್ಸಲ್ಲಿ ಬಂದ್ರು ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಬಸ್ಸು ಹೋಯ್ತು, ಯಾವ್ದ್ರಲ್ಲೂ ಇಲ್ಲ ಅವರು. ಯಾವ ಬಸ್ಸು ಇಲ್ಲ, ಅವರು ಇಲ್ಲ. ಅಲ್ಲಿ 2,000 years later. ರೋಮಿಯೋ ಜೂಲಿಯಟ್ಗಳು 1.5 ಅವರ್ ಕಾಯಿಸ್ಬಿಟ್ಟು ಹೆಂಗ್ ಬರ್ತವ್ರು ನೋಡು. ಅಲೋ ಅನ್ಕೊಂಡು ಈ ಒಟ್ಟಿಗೆ ಕಾಯಿಸೋದ್ ನಮ್ನ. ಇವ್ರನ್ನ ಕೇಳಿದ್ರೆ ಇವ್ರಿಗೆ ಹೇಳೋದು, ಇವ್ರನ್ನ ಕೇಳಿದ್ರೆ ಇವ್ರಿಗೆ ಹೇಳೋದು. ಡ್ರಾಮಾ ಮಾಡ್ಬೇಡಿ. 4:15 ಮಾಡಿದ್ ಬನ್ನಿ ಅಂತ ಮಾಡಿದ್ರೆ 8:15 ಬಂದವ್ರೆ. ನೋಡು, ಮಗಳು ವಿಚಾರಿಸ್ಕೊತಾರೆ, ಹಳ್ಳಿಯಿಂದ ವಿಚಾರಿಸ್ಕೊಳಕ್ ಹೋಗಿರೋದು. ನೋಡು, ನಾನು ರೊಟೇಟ್ ಮಾಡಕ್ ಕಲ್ತ್ಬಿಟ್ಟಿದ್ಯಾ? ಕಲಿತಾ ಇರೋದು. ವೆರಿ ಗುಡ್ ವೆರಿ ಗುಡ್. ನೋಡಿ, ವಾಗನೆ ಲೈಟಿಂಗ್ಸ ಮುಚ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ನೋಡೋಣ ಎಕ್ಸಿಬಿಷನ್ ಆಯ್ತಾ? ಒಟ್ನಲ್ಲಿ ಇಲ್ಲಂತೂ ಆಗಿಲ್ಲ, ಬಂದಿದ್ದಕ್ಕೆ ಅದು ಮೋಸ ಆಗ್ಬಾರ್ದು. ರೆಡಿಯಮ್ಮ ಅಂತ ಇದ್ಯಾ? ಬಂಗಾರದಿಂದ ಹೋದ 3 ಬಸ್ಸುವೆ. ಆಮೇಲಿಂದ ಏನ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡದ ನಡಿ ಅನ್ಬಿಟ್ಟು ಬೈಕ್ ಎತ್ಕೊಳ್ಳಿಲ್ಲ, ನಡ್ಸ್ಕೊಂಡೆ ಕರ್ಕೊಂಡು ಹೋದ್ರು ಬಸ್ ಸ್ಟ್ಯಾಂಡ್ ಗಂಟ. ಅಲ್ಲಿ ಗಂಟ ಹೋದ್ವಾ, ಸದ್ಯಕ್ಕೆ ಯಾವ್ದೋ ಒಂದ್ ಬಸ್ ಒಯ್ತಾರ ಬಸ್ನ ಅಡ್ಡೆ ಹಾಕಿದ್ದು, ಅದುವೆ ಬಸ್ಸೇ ನಿಲ್ಲಿಸ್ತಾ ಇಲ್ಲ. ನಾನು ಇಲ್ಲೇ ಬಸ್ ಲೆಕ್ಕಾಗ್ತೇವೆ. ಈ ಬಸ್ಸಲ್ಲಿ ಇಳಿತವ್ರೆ, ಈ ಬಸ್ಸಲ್ಲಿ ಇಳಿತವ್ರೆ. ವಾಟ್ ಅ ಬ್ಯೂಟಿಫುಲ್ ಪಾಯಿಂಟ್. ಅಲ್ಲ ರೋಡಲ್ಲಿ ಪಟಾಕಿ ಹಿಡಿತಾನೆ ಬುದ್ಧಿವಂತರು ದಡ್ರ ಮುಂಡೆವಿ. ಏನೋ ಹಬ್ಬ ಅಲ್ವಾ ಅಂತ ವೆಹಿಕಲ್ಸ್ ಓಡಾಡೋ ಗೊತ್ತಿಲ್ಲದೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಆ ಕಾರಪ್ಪ ಅಂಗಡಿ ಕೊಟ್ಟಾಕಿ ಹೊಡಿತವ್ರ ಅಂತ. ಅಂಗಡಿಗೆ ಪಟಾಕಿ ಹೊಡಿತಾರೆ. ಏನು ಹುಸಿ ಹೊಡ್ಕೊತೈತಾ? ಲೈಟಿಂಗ್ಸ್ ನೋಡಕ್ಕೆ ಅಂತ ಬಂದು ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ. ಲೈಟಿಂಗ್ಸ್ ಎಲ್ಲ ತೆಗೆದ ಮೇಲೆ ಬಂದಿದ್ದೀವಿ. ತೆಗ್ದ್ಮೇಲೆ ಕರ್ಕೊಂಬಂದವ್ರೆ ಮಹಾಭೂಪತಿ. ದೇವಸ್ಥಾನನಾರ ನೋಡ್ಕೊಬರೋದು. ಬಂದಿರೋದು ತಪ್ಪು, ನಮ್ದಲ್ಲ. ಲೈಟಿಂಗ್ಸ್ ನೋಡೋಣ ಅಂತ ಕರ್ಕೊಂಬಂದು ಕೊನೆಗೆ ಲೈಟಿಂಗ್ಸ್ ಎಲ್ಲ ಕ್ಲೋಸ್ ಮಾಡಿದರು. ಆಂಜನೇಯನ ದರ್ಶನ ಮಾಡಿದ್ವಿ. ಅದಾದಮೇಲೆ ಸುಮ್ಮನೆ ಖಾಲಿ ಅರಮನೆಗೆ ಹೋಗಿ ನೋಡಿಕೊಂಡು ಈಚೆಗೆ ಬರೋಣ ಅಂತ ಹೋಗ್ತಾಯಿದ್ದು. ಇನ್ನೂ ಅರಮನೆ ಒಳಗಡೆ ಈಗ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇತ್ತು, ಅದನ್ನು ದರ್ಶನ ಮಾಡೋಣ ಅಂತ ಹೋಗ್ತಿದ್ವಿ. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ಅರೌಂಡ್ 11:30 ಆಗೋಗಿತ್ತು. ಸೊ ಇಷ್ಟ ಆಗಿತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.